ಅದ್ವಾ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಸೂರ್ಯ ಪ್ರವೀಣ್. ವೀಕ್ಷಕರೇ, ರಾಜ್ಯದಲ್ಲಿ ಅಕ್ರಮ ಗೋ ಸಾಗಾಣಿಕೆ, ಗೋಕಳ್ಳತನ ಯಾವ ರೀತಿ ನಡೀತಾ ಇದೆ ಎಂಬುದನ್ನ ಈ ದೃಶ್ಯದ ಮೂಲಕ ನಾವು ನಿಮಗೆ ತೋರಿಸ್ತೇವೆ. ಕಳೆದ ರಾತ್ರಿ 2:30ರ ಸುಮಾರಿಗೆ ಅಂಜನಾಪುರದಲ್ಲಿ ನಡೆದಂತಹ ದೃಶ್ಯ ಇದು, ನಡೆದಂತಹ ಘಟನೆ ಇದು. ಈ ದೃಶ್ಯವನ್ನ ನೀವೇ ನೋಡಿ, ಯಾವ ರೀತಿಯಲ್ಲಿ ಗೋವುಗಳನ್ನ ಕಳ್ಳ ಸಾಗಾಣಿಕೆ ಮಾಡಿ ಕಸಾಯಿಖಾನೆಗೆ ಹೊತ್ತೊಯ್ತಾ ಇದ್ದಾರೆ ಈ ದುರುಳರು ಎಂಬುದನ್ನ ಈ ವಿಡಿಯೋದ ಮೂಲಕ ನೀವು ಅದನ್ನ ನೋಡಬಹುದು. ಇವರು ಕ್ಯಾಮ್ರಾ ಇದನ್ನು ಭಯನೂ ಇಲ್ದಿರ ಮಾಡಿದಾರಲ್ಲ ಇವರು. ಇದು ಪಬ್ಲಿಕಲ್ಲಿ ಬಂದಿತ್ತು, ಹಸುಗಳನ್ನ ಕಿಡ್ನಾಪ್ ಮಾಡ್ತಾರೆ, ಇದು ಮಾಡ್ತಾರೆ ಅಂದರೆ ಏನನ್ಬೇಕು ಇವರು. ಹೆಂಗ್ ಗೊತ್ತಾ ವೀಕ್ಷಕರೇ, ನೋಡಿದ್ರಲ್ಲ, ಈ ರೀತಿಯಾಗಿ ಗೋವುಗಳನ್ನ ಕಳ್ಳತನ ಮಾಡಿ, ರಸ್ತೆಯಲ್ಲಿರುವಂತಹ ಗೋವುಗಳನ್ನ, ಇನ್ನೊಬ್ಬರ ಮನೆಯ ಸಮೀಪದಲ್ಲಿರುವಂತಹ ಗೋವುಗಳನ್ನ ಕಳ್ಳತನ ಮಾಡಿ ಅವುಗಳನ್ನ ಕಸಾಯಿಖಾನೆಗೆ ಹೊತ್ತೊಯ್ದು ಮಾರಣ ಹೋಮ ಮಾಡಿ ಅದನ್ನ ಮಾರ್ತಾ ಇದ್ದಾರೆ, ಹಂಚ್ತಾ ಇದ್ದಾರೆ. ಗೋರಕ್ಷಣೆಯನ್ನು ಮಾಡುವಂತಹ ಯುವಕರನ್ನ ಪೊಲೀಸರು ಬಂಧಿಸಿ ಅವರ ಮೇಲೆ ಕಿರುಕುಳವನ್ನ ಕೊಟ್ಟು ಅವರನ್ನ ಜೈಲಿಗೆ ಕಳಿಸ್ತಾ ಇದ್ದಾರೆ. ಆದರೆ ಇಂತಹ ಗೋಕಳ್ಳತನ ಮಾಡುವವರ ಮೇಲೆ ಯಾವುದೇ ರೀತಿಯ ನಿಗಾವನ್ನು ವಹಿಸ್ತಾ ಇಲ್ಲ. ಯಾಕೆ ರಾಜ್ಯದೆಲ್ಲೆಡೆ, ಬೆಂಗಳೂರಿನಲ್ಲಿ ಎಲ್ಲೂ CCTV ಅವೈಲೇಬಲ್ ಇಲ್ವಾ? ಇಂತಹ ಕಳ್ಳತನಗಳು ನಿಮ್ಮ ಕಣ್ಣಿಗೆ ಬೀಳ್ತಾ ಇಲ್ವಾ? ಅಥವಾ ನೀವು ಚೆಕ್ ಪೋಸ್ಟ್ಗಳಲ್ಲಿ ಚೆಕ್ ಮಾಡೋದಿಲ್ವಾ ಆ ಗಾಡಿಗಳನ್ನ? ಸಂಬಂಧಪಟ್ಟ ಇಲಾಖೆ ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಬೇಕು. ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವೆಡೆಗೆ ನೀವು ಗಮನವನ್ನ ಕೇಂದ್ರೀಕರಿಸಬೇಕು ಅಂತ ನಾವು ಅದ್ವಾ ಟಿವಿಯ ಮೂಲಕ ಮನವಿಯನ್ನ ಮಾಡ್ತೇವೆ. ದಯವಿಟ್ಟು ಇಂತಹ ಗೋಕಳ್ಳತನ ಎಲ್ಲಾದ್ರೂ ಆಗ್ತಾ ಇದ್ರೆ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನ ಕೊಡಿ. ದಯವಿಟ್ಟು ಗೋವುಗಳನ್ನ ಮಾರಣಹೋಮ ಮಾಡುವುದನ್ನ ತಡೆಗಟ್ಟುವುದಕ್ಕೆ ಎಲ್ಲರೂ ಕೈ ಜೋಡಿಸಿ ಎಂಬ ಒಂದು ಮಾತನ್ನ ಹೇಳುವ ಮೂಲಕ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.